ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿರ್ತಕ್ಕಂತಹ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನ ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಒಂದು ಶ್ಲೋಕದ ಮೂಲಕ ತಿಳಿಸ್ಕೊಡ್ತಾರೆ. ಆ ಶ್ಲೋಕ ಹೀಗಿದೆ: ತಪ್ತ ಕಾಂಚನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ ದೋರ್ಭಿರ್ದದಾನಂ ಕಾಷಾಯ ವಸನಂ ರಾಮಮಾನಸಂ ಯೋಗೀಂದ್ರ ವಂದ್ಯ ಪಾದಾಬ್ಜಂ ಧ್ಯಾಯೇದಿಷ್ಟಾರ್ಥ ಸಿದ್ಧಯೇ. ಹೀಗೆ ತಪ್ತ ಕಾಂಚನ ಸಂಕಾಶಂ, ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೆ ಅಂತಂದ್ರೆ ಒಳ್ಳೆ ಕಾಯಿಸಿರತಕ್ಕಂತಹ ಬಂಗಾರದಂತೆ. ಬಂಗಾರ ಹೇಗೆ ಕರಗಿಸುವಾಗ ಫಳ 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 ಅಂತ ಹೊಳಿತಾ ಇರುತ್ತೋ ಹಾಗೆ ಪ್ರಕಾಶಮಾನರಾಗಿದ್ದಾರೆ. ಅಕ್ಷಮಾಲಾಂ ಕಮಂಡಲಂ, ಒಂದು ಕೈಯಲ್ಲಿ ಜಪಮಣಿಯನ್ನ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡ್ಕೊಂಡಿದ್ದಾರೆ. ಕಾಷಾಯ ವಸನಂ, ಶುದ್ಧವಾಗಿರತಕ್ಕಂತಹ ಕಾವಿ ಬಟ್ಟೆಯನ್ನ ಧಾರಣೆ ಮಾಡಿದ್ದಾರೆ. ರಾಮಮಾನಸಂ, ರಾಮಚಂದ್ರ ದೇವರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಾರಂತೆ ರಾಘವೇಂದ್ರ ಸ್ವಾಮಿಗಳು. ಯೋಗೀಂದ್ರ ವಂದ್ಯ ಪಾದಾಬ್ಜಂ, ಯೋಗೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಶಿಷ್ಯರು. ಅವರು ರಾಘವೇಂದ್ರ ಸ್ವಾಮಿ